ಮುಂದಿನ ರಾಶಿ ಕುಂಭ ರಾಶಿ. ಜ್ಯೋತಿಷಾಲಯ ಯೂಟ್ಯೂಬ್ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಹೆಚ್ಚಾಗಿ ಧನಾತ್ಮಕ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಕೆಲವು ಸಣ್ಣ ಹಿನ್ನಡೆಗಳನ್ನು ಹೊರತುಪಡಿಸಿ ಈ ತಿಂಗಳು ಹೆಚ್ಚಾಗಿ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ನಿಮ್ಮ ವೃತ್ತಿ ಮನೆಯ ಅಧಿಪತಿ ಈ ತಿಂಗಳು 6ನೇ ಮನೆಯಲ್ಲಿರುತ್ತಾನೆ, ಆದರೆ ಅದು ದುರ್ಬಲ ಸ್ಥಿತಿಯಲ್ಲಿರುತ್ತದೆ. ಆದ್ದರಿಂದ ನೀವು ಕೆಲವು ಸವಾಲುಗಳನ್ನು ನಿವಾರಿಸಿದ ನಂತರ ನಿಮ್ಮ ಉದ್ಯೋಗದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ನೀವು ಕಷ್ಟಪಟ್ಟರೆ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ನಷ್ಟವಾಗದಂತೆ ಮಂಗಳವು ಖಚಿತಪಡಿಸುತ್ತದೆ. ಶಿಕ್ಷಣದ ವಿಷಯದಲ್ಲಿ ಮೇ ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಈ ತಿಂಗಳು ನಿಮ್ಮ ಕುಟುಂಬ ವ್ಯವಹಾರಗಳಲ್ಲಿ ನೀವು ಹಲವಾರು ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ತಿಂಗಳ ಮೊದಲ ಭಾಗದಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವವು 2ನೇ ಮನೆಯಲ್ಲಿಯೂ ಇರುತ್ತದೆ. ಇದು ಕೆಲವು ಸಂದರ್ಭಗಳಲ್ಲಿ ಕುಟುಂಬ ಸದಸ್ಯರು ಪರಸ್ಪರ ತಪ್ಪಾಗಿ ಅರ್ಥಮಾಡಿಕೊಳ್ಳಲು ಕಾರಣವಾಗಬಹುದು. ಪ್ರೀತಿಯ ಗ್ರಹವಾದ ಶುಕ್ರವು ಉತ್ಕೃಷ್ಟವಾಗಿ ಉಳಿಯುತ್ತದೆ, ಪ್ರಣಯಕ್ಕೆ ಅತ್ಯುತ್ತಮವಾದ ಪರಿಸ್ಥಿತಿಗಳ ರಚನೆಯನ್ನು ಸೂಚಿಸುತ್ತದೆ. ಆದರೆ ಬುಧವು ಮಧ್ಯಮ ಮಟ್ಟದ ಪ್ರೇಮ ಜೀವನವನ್ನು ಮುನ್ಸೂಚಿಸುತ್ತದೆ. 7ನೇ ಮನೆಯ ಅಧಿಪತಿಯು ತಿಂಗಳ ಮೊದಲ ಭಾಗದಲ್ಲಿ ಉತ್ಕೃಷ್ಟನಾಗಿರುತ್ತಾನೆ, ಇದು ವೈವಾಹಿಕ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡುವಂತೆ ಮಾಡುತ್ತದೆ. ನಿಮ್ಮ ಲಾಭದ ಮನೆಯನ್ನು ಆಳುವ ಗುರು ತಿಂಗಳ ಮೊದಲಾರ್ಧದಲ್ಲಿ ಸರಾಸರಿ ಆರ್ಥಿಕ ಫಲಿತಾಂಶಗಳನ್ನು ನೀಡುತ್ತದೆ. 5ನೇ ಮನೆಗೆ ಗುರುವಿನ ಚಲನೆಯು ದ್ವಿತೀಯಾರ್ಧದಲ್ಲಿ ನಿಮ್ಮ ಲಾಭಾಂಶವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಆರೋಗ್ಯದ ವಿಷಯದಲ್ಲಿ ಮೇ ಸಾಧಾರಣ ಫಲಿತಾಂಶಗಳನ್ನು ಉಂಟುಮಾಡಬಹುದು. ಹೊಟ್ಟೆ ಅಥವಾ ಬಾಯಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ನೀವು ಅನುಭವಿಸಬಹುದು. ಹೆಚ್ಚುವರಿಯಾಗಿ ಜನನಾಂಗದ ಪ್ರದೇಶದಲ್ಲಿ ಸೋಂಕುಗಳು ಅಥವಾ ಸೊಂಟದ ಸುತ್ತ ಸ್ವಲ್ಪ ತೊಂದರೆ ಇರಬಹುದು. ಪರಿಹಾರ ಕ್ರಮಗಳು: ಆಸ್ತಮಾ ರೋಗಿಗಳಿಗೆ ಔಷಧಿಗಳನ್ನು ಖರೀದಿಸಲು ಸಹಾಯ ಮಾಡಿ.